ಹುಳ ಬೆದೀತಂತೀರಿ ಹುಳ ಬೆದೀತಂತೀರಿ ನುಷಿ ಅನ್ನದಾಗಿ ನುಷಿ ಅನ್ನದಾಗಿ ಬರಬ್ರಿ ಅಂತ ಒಂದ್ಸಲ ಕುದಿರಿ ನಾನು ಕುದಿರಿ ವೀಕ್ಷಕರಿಗೆ ಸುವರ್ಣ ಜನನಿ ನ್ಯೂಸ್ಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಿಡ್ಕಲ್ ಡ್ಯಾಂ. ರಾಜ್ಯ ಸರ್ಕಾರ ಮಕ್ಕಳಿಗೋಸ್ಕರ ಲಕ್ಷಗಟ್ಟಲೆ ಅನುದಾನ ಬಿಡುಗಡೆ ಮಾಡಿದ್ರೂ ಅಲ್ಲಿಯ ಸಿಬ್ಬಂದಿಗಳು ಅದನ್ನ ನಿಭಾಯಿಸುವಲ್ಲಿ ಪೂರ್ತಿಯಾಗಿ ವಿಫಲರಾಗಿದ್ದಾರೆ. ಜವಾಬ್ದಾರಿ ಇರುವುದು ನೆಲೆಯ ಪಾಲಕ ಹಾಗೂ ಪ್ರಿನ್ಸಿಪಾಲ್ ಅವರ ಮೇಲೆ. ಇದು ಹಿಡ್ಕಲ್ ಡ್ಯಾಂ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಕರ್ಮಕಾಂಡ. ಇದು ಮಕ್ಕಳಿಗೆ ಹಾಸ್ಟೆಲ್ ಆದ್ರೆ ಇಲ್ಲಿರುವ ಸಿಬ್ಬಂದಿ ವರ್ಗಕ್ಕೆ ಇದೊಂದು ರೆಸಾರ್ಟ್ ತರ ಇದೆ. ಇರೋಕೆ ಅಲ್ಲಿಯೇ ಮನೆಗಳು, ಪ್ರಶಾಂತವಾದ ವಾತಾವರಣ. ಇಲ್ಲಿನ ಪ್ರದೇಶದಲ್ಲಿದ್ದರೂ ತಮ್ಮ ವಸತಿ ನಿಲಯಗಳನ್ನು ಅಚ್ಚುಕಟ್ಟಾಗಿ ಇರಿಸಿ ವಿದ್ಯಾರ್ಥಿಗಳ ಬಗ್ಗೆ ನಿರ್ಲಕ್ಷ್ಯ ತೋರುವ ಇಲ್ಲಿನ ಪ್ರಿನ್ಸಿಪಾಲ್ ರಾದಂತಹ ವಿರೂಪಾಕ್ಷಿ ಸೊಬರದ್ ಹಾಗೂ ಇಲ್ಲಿನ ನಿಲಯ ಪಾಲಕ ಮಹಂತೇಶ್ ನಾಯಕ್ ಇವರ ಇಷ್ಟು ದಿನದ ಕಾರ್ಯಕ್ಕೆ ಮೆಚ್ಚುಗೆ. ಇವರಿಗೆ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ನೋಟಿಸ್ ಜಾರಿ ಮಾಡಿ ಇವರು ಮಾಡಿರುವ ಆ ನೋಟಿಸ್ ಕಾಪಿನಲ್ಲಿ ಏನಿದೆ ನೋಡಿ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬಟ್ಟೆಗಳನ್ನ ಒಣಗಿಸಲು ಸೂಕ್ತವಾದ ವ್ಯವಸ್ಥೆ ಕಲ್ಪಿಸದೇ ಇರುವುದು ಕಂಡು ಬಂದಿರುತ್ತದೆ. ಡಾರ್ಮಿಟರಿ ಸ್ವಚ್ಛವಾಗಿರುವುದಿಲ್ಲ. ಫ್ಯಾನ್ ರೆಕ್ಕೆಗಳು ಮುರಿದು ಹಾಳಾಗಿದ್ದರೂ ದುರಸ್ತಿಗೊಳಿಸಲು ಕ್ರಮ ವಹಿಸದೇ ಇರುವುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೀಡಲಾದ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ. ವಸತಿ ಶಾಲೆಯಲ್ಲಿ ಶೈಕ್ಷಣಿಕ ವೇಳಾಪಟ್ಟಿಯ ಅನುಸಾರ ಪಠ್ಯಕ್ರಮಗಳನ್ನು ಮುಗಿಸಿರುವುದಿಲ್ಲ. ಆದಾಗ್ಯೂ ಪ್ರಾಂಶುಪಾಲರು ಯಾವುದೇ ಕ್ರಮ ವಹಿಸದೇ ಇರುವುದು ಕಂಡು ಬಂದಿರುತ್ತದೆ. ವಸತಿ ಶಾಲೆಯಲ್ಲಿ ಗುಣಮಟ್ಟದ ಆಹಾರವನ್ನು ನೀಡದೇ ಇರುವುದು ಕೂಡ ಕಂಡು ಬಂದಿರುತ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮಾರ್ಚ್ ಹಾಗೂ ಏಪ್ರಿಲ್ 2025ರ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ಈ ಕುರಿತು ಕೇಂದ್ರ ಕಚೇರಿಯಿಂದ ದಿನಾಂಕ 3/12/2024ರಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದಿನಾಂಕಗಳನ್ನು ಗಮನಕ್ಕೆ ತರುವ ಸಂಬಂಧ ವಸತಿ ಶಾಲೆಗಳ ಪ್ರಕಟಣಾ ಫಲಕದಲ್ಲಿ ಪ್ರಕಟಿಸಲು ಸುತ್ತೋಲೆಯನ್ನು ಹೊರಡಿಸಲಾಗಿರುತ್ತದೆ. ಆದರೆ ಪ್ರಾಂಶುಪಾಲಕರು ಸದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಜಾಗೃತಿ ಮೂಡಿಸದೇ ಇರುವುದು ಕಂಡು ಬಂದಿರುತ್ತದೆ. ಇದೇ ತಿಂಗಳು 21ಕ್ಕೆ ಇವರು ಮಾಡಿರುವ ಕೆಲಸಕ್ಕೆ ನೋಟಿಸ್ ಕೊಟ್ಟರು. ಇವತ್ತಿನವರೆಗೂ ಕೂಡ ಅಲ್ಲಿ ಕಿಂಚಿತ್ತು ಬದಲಾವಣೆ ಇಲ್ಲ. ಗಲೀಜು ಟಾಯ್ಲೆಟ್ಗಳು ಎಷ್ಟು ಗಲೀಜಾಗಿದೆ ಅಂದ್ರೆ ಕ್ಲೀನ್ ಮಾಡಿ ಅಂತ ಹೇಳೋಕಾಗದೆ ಮಕ್ಕಳು ಆಚೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯ ಊಟದ ವ್ಯವಸ್ಥೆ ಕೂಡ ಸರಿ ಇಲ್ಲ. ಅನ್ನ ಬೇಯಲ್ಲ, ಸಾರಿಗೆ ಉಪ್ಪು ಖಾರನೇ ಇರಲ್ಲ ಅಂತಾರೆ ಮಕ್ಕಳು. ಹುಳ ಬೆದೀತಂತೀರಿ ನುಷಿ ಅನ್ನದಾಗಿ ನುಷಿ ಅನ್ನದಾಗಿ ಬರಬ್ರಿ ಅಂತ ಒಂದ್ಸಲ ಕುದಿರಿ ನಾನು ಕುದಿರಿ ಇನ್ನು ಅನ್ನದಲ್ಲಿ ಸಣ್ಣ ಹುಳುಗಳು ಕೂಡ ಕೆಲವೊಮ್ಮೆ ಬಂದಿದ್ವು ಎಂದು ಹೇಳ್ತಾರೆ ಮಕ್ಕಳು. ಬಹುಶಃ ಇವರಿಗೆ ವಿದ್ಯುತ್ ಬಿಲ್ ಬರಲ್ಲ ಅನ್ಸುತ್ತೆ. ಹಗಲಲ್ಲಿ ಕೂಡ ಇವರಿಗೆ ದೀಪ ಉರಿಯುತ್ತಿದ್ದರೂ ಕೇರೆ ಇಲ್ಲ. ಅಷ್ಟೇ ಅಲ್ಲದೆ ಮೀಟರ್ ಬೋರ್ಡ್ ಹತ್ತಿರ ಕೂಡ ವಿದ್ಯುತ್ ಚಾಲ್ತಿಯಲ್ಲಿದ್ದರೂ ವೈರ್ಗಳನ್ನ ಓಪನ್ ಆಗಿ ಬಿಟ್ಟಿದ್ದಾರೆ. ನೀರು ಕುಡಿಯುವ ಫಿಲ್ಟರ್ ಹತ್ತಿರ ಕೂಡ ಪಾಚಿಗಟ್ಟಿದೆ. ಅಡಿಗೆ ಕೋಣೆ ವ್ಯವಸ್ಥೆ ಕೂಡ ಅಷ್ಟಕ್ಕಷ್ಟೇ ಇದೆ.
ಇವರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟರೂ ಕೂಡ ಅವರು ಪ್ರಸ್ತಾಪ ಮಾಡಿದ ವಿಷಯದಲ್ಲಿ ಒಂದು ಚೂರು ಕೂಡ ಬದಲಾವಣೆ ಇಲ್ಲ ಹಾಗೂ ಮಕ್ಕಳ ಬಟ್ಟೆ ಒಗೆದು ಅವನ್ನ ಒಣಗಿಸಲು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಇತ್ತೀಚೆಗೆ ನೇಮಕವಾದ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಹರ್ಷ ಅವರು ಇಲ್ಲಿನ ಪ್ರಿನ್ಸಿಪಾಲ್ ಹಾಗೂ ನಿಯಮ ಪಾಲಕರ ಮೇಲೆ ಕಠಿಣ ಕ್ರಮ ಜರುಗಿಸಿ ಮಕ್ಕಳಿಗೆ ಸರಿಯಾದ ಸೌಲಭ್ಯವನ್ನ ಸಿಗುವ ಹಾಗೆ ಆಗಬೇಕು ಎನ್ನುವುದು ನಮ್ಮ ವಾಹಿನಿಯ ಕಳಕಳಿಯ ವಿನಂತಿಯಾಗಿದೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.